ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಹುಲ್ ಗಾಂಧಿ ಅವರ ರೀಲಾಂಚ್ ಪ್ರೋಗ್ರಾಮ್ ಬಹಳ ಜೋರಾಗಿ ನಡೀತಾ ಇದೆ. ಸ್ವತಃ ರಾಹುಲ್ ಗಾಂಧಿ ಸಾಕಷ್ಟು ಓಡಾಡ್ತಾ ಇದ್ದಾರೆ. ಚಾತ್ರೋಂಕಿ ಗೂಂಜ್ ಅಂತ ಹೇಳ್ಬಿಟ್ಟು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಿ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದಾರೆ. ಹೊಸ ಹೊಸ ಶರ್ಟ್ಗಳನ್ನೆಲ್ಲ ಹಾಕ್ಬಿಟ್ಟು, ಅಂದರೆ ಬಣ್ಣ ಬಣ್ಣದ ಶರ್ಟ್ಗಳನ್ನೆಲ್ಲ ಹಾಕ್ಬಿಟ್ಟು ವಿದ್ಯಾರ್ಥಿಗಳನ್ನು, ಮಹಿಳೆಯರನ್ನು ಸೆಳೆಯೋದಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. 56 ವರ್ಷದಲ್ಲಿ ಜನ್ಜಿ ರಾಜಕಾರಣಿ ಆಗೋದಕ್ಕೆ ರಾಹುಲ್ ಗಾಂಧಿ ಹೊರಟಿದ್ದಾರೆ. ಆದರೆ ರಾಹುಲ್ ಗಾಂಧಿ ಪ್ರತಿ ಬಾರಿಯೂ ಕೂಡ ಪ್ರಯತ್ನ ಮಾಡ್ತಾರೆ. ಅವರ ಪ್ರಯತ್ನಕ್ಕೆ ಕೊರತೆ ಇಲ್ಲ, ಆದರೆ ಪ್ರಾಮಾಣಿಕತೆಗೆ ಕೊರತೆ ಇದೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ಇಷ್ಟು ವರ್ಷಗಳ ಕಾಲ ರಾಜಕಾರಣ ಮಾಡಿದ್ರೂ ಕೂಡ ಅವರಿಗೆ ಯಶಸ್ಸು ಸಿಗ್ತಾ ಇಲ್ಲ. ಅವರನ್ನವರೇ ಎಕ್ಸ್ಪೋಸ್ ಮಾಡ್ಕೊಂಡ್ಬಿಡ್ತಾರೆ. ಈಗ ಈ ಚಾತ್ರೋಂಕಿ ಗೂಂಜ್ ಕಾರ್ಯಕ್ರಮದಲ್ಲೂ ಕೂಡ ಅದೇ ಆಗಿದೆ. ರಾಹುಲ್ ಗಾಂಧಿ ಏನೇನೋ ಹೇಳೋದಕ್ಕೆ ಹೋಗಿ ತನಗೆ ತಾನೇ ಒಂದು ಕೆಡ್ಡ ತೋಡ್ಕೊಂಡಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ, ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಇರುವಂತಹದ್ದು, ಕರ್ನಾಟಕದ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಪಾಲಿಗೆ ದುರಂಧರಾಗಿದ್ದಾರಾ? ಒಂದೇ ಒಂದು ನಿರ್ಧಾರದಿಂದಾಗಿ ಇಡೀ ಕಾಂಗ್ರೆಸ್ನ ಇಕೋಸಿಸ್ಟಮ್ಗೆ ಒಂದು ಟೈಮ್ ಬಾಂಬ್ ಬಿಟ್ಟುಬಿಟ್ರಲ್ಲ. ಹೀಗಂತ ಒಂದು ಯೋಚನೆ ಬರೋದಕ್ಕೆ ಶುರುವಾಗಿದೆ. ನಿಮಗೆಲ್ಲ ನೆನಪಿರಬಹುದು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಕೆಲವೇ ದಿನಗಳಲ್ಲಿ ಅವರು ಅಮಿತ್ ಶಾರನ್ನ ಭೇಟಿಯಾಗಿದ್ರು. ಆ ಸಂದರ್ಭದಲ್ಲಿ ಕೆಲ ಬಿಜೆಪಿಗರು ವ್ಯಂಗ್ಯಭರಿತವಾಗಿ ಡಿ.ಕೆ. ಶಿವಕುಮಾರ್ ಅಮಿತ್ ಶಾ ನಿಯೋಜಿಸಿರುವಂತಹ ದುರಂಧರ್ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳನ್ನು ಮಾಡಿದ್ರು. ಈಗ ಮಿತ್ರರೇ, ಅದು ಸತ್ಯವಾ ಅನ್ನುವ ಪ್ರಶ್ನೆ ಉದ್ಭವಿಸಿದೆ. ರಾಹುಲ್ ಗಾಂಧಿಗೆ ಅಂತಹ ಏಟನ್ನ ಡಿ.ಕೆ. ಶಿವಕುಮಾರ್ ಕೊಟ್ಟಿದ್ದಾರೆ. ಇಡೀ ಕಾಂಗ್ರೆಸ್ ಇಕೋಸಿಸ್ಟಮ್ ಇವತ್ತು ಡಿ.ಕೆ.ಶಿಯನ್ನ ಜೊತೆಗೆ ಡಿ.ಕೆ.ಶಿ ನಿರ್ಧಾರವನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಹೆಣಗಾಟ ನಡೆಸ್ತಾ ಇದೆ. ಮಿತ್ರರೇ, ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ. ಇದ್ರ ಬಗ್ಗೆ ಸಹ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ನನ್ನ ಆರೋಗ್ಯದ ಬಗ್ಗೆ ತುಂಬ ಜನ ಕಾಳಜಿ ವಹಿಸಿ ಕಮೆಂಟ್ ಹಾಕಿದ್ರು. ಬೇಗ ಚೇತರಿಸ್ಕೊಳ್ಳಿ ಅಂತ ಹಾರೈಸಿದ್ರು. ನಿಮ್ಮೆಲ್ಲರ ಹಾರೈಕೆಯ ಫಲದಿಂದಾಗಿ ನನ್ನ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಂಡಿದೆ. ನಿಮ್ಮ ಕಾಳಜಿಗೆ ನಾನು ಸದಾ ಋಣಿಯಾಗಿರ್ತೀನಿ. ಮಿತ್ರರೇ, ನನ್ನ ಆರೋಗ್ಯದ ಸಮಸ್ಯೆ ಕಾರಣದಿಂದಾಗಿಯೇ ಈ ವಿಚಾರವನ್ನ ನಿಮಗೆ ಸರಿಯಾದ ಸಮಯಕ್ಕೆ ತಿಳಿಸೋದಕ್ಕಾಗಿರಲಿಲ್ಲ. ಆದರೆ ಲೇಟ್ ಆದರೂ ಪರವಾಗಿಲ್ಲ, ನಾವು ಜಾಗೃತ ಪ್ರಜೆಯಾಗಿ ಇದ್ರ ಬಗ್ಗೆ ತಿಳಿದುಕೊಳ್ಳಬೇಕು. ಹಾಗಾಗಿ ಈಗ ಆ ವಿಚಾರವನ್ನ ಹೇಳ್ತಾ ಇದ್ದೀನಿ. ಅಷ್ಟಕ್ಕೂ ದುರಂಧರಾಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅಂತ ನಾನು ಯಾಕೆ ಹೇಳಿದೆ ಕೇಳಿದ್ರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ತಾನೇ ಈ ದೇಶದ ದೊಡ್ಡ ಉದ್ಯಮಿ ಗೌತಮ್ ಅದಾನಿ ಇದ್ದಕ್ಕಿದ್ದಂತೆ ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಬಂದಿದ್ರು. ಆ ಭೇಟಿ ಹೇಗಿತ್ತು ಕೇಳಿದ್ರೆ, ಇಮಾಮ್ ಸಾಬ್ರಿಗೂ ಗೋಕುಲಾಷ್ಟಮಿಗೂ ಏನ್ ಸಂಬಂಧ? ಹಾಗೆ ಇತ್ತು. ನೀವು ಸಿಂಪಲ್ ಆಗಿ ನೋಡಿದ್ರೆ ಅದೇನ್ ದೊಡ್ಡ ವಿಚಾರ ಅಲ್ಲ. ಈ ದೇಶದಲ್ಲಿ ಉದ್ಯಮಪತಿಗಳು ರಾಜಕಾರಣಿಗಳನ್ನ ಭೇಟಿ ಆಗ್ತಾ ಇರ್ತಾರೆ. ಅದರಲ್ಲೂ ಸರ್ಕಾರದ ಮುಖ್ಯಸ್ಥರನ್ನ ದೊಡ್ಡ ದೊಡ್ಡ ಉದ್ಯಮಿಗಳು ಭೇಟಿಯಾಗೋದು ಸರ್ವೇ ಸಾಮಾನ್ಯ. ಯಾಕೆ ಅಂತಂದ್ರೆ ಸರ್ಕಾರದ ಟೆಂಡರ್ಗಳನ್ನ ಪಡೆಯುವಂತಹದ್ದು ಇವರೇ. ಸರ್ಕಾರದ ಅನೇಕ ಯೋಜನೆಗಳನ್ನ ಕೈಗೆತ್ತಿಕೊಂಡು ಅದನ್ನ ಪೂರೈಸಿಕೊಡುವಂತಹದ್ದು ಇವರೇ. ಈ ಕಂಪನಿಗಳು ಒಳ್ಳೆ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಹೆಸರು ಬರುತ್ತೆ, ಸರ್ಕಾರದ ಯೋಜನೆಗೆ ಗೌರವ ಬರುತ್ತೆ, ಸರ್ಕಾರದ ಯೋಜನೆಯನ್ನ ಜನ ಮೆಚ್ಕೊಳ್ತಾರೆ. ಹಾಗೆ ಕೆಲ ರಾಜಕಾರಣಿಗಳಿಗೆ ಕಮಿಷನ್ ಕೂಡ ಸಿಗುತ್ತೆ. ಹೀಗಾಗಿ ಈ ಉದ್ಯಮಪತಿಗಳು ಮತ್ತು ರಾಜಕಾರಣಿಗಳು ಒಂದೇ ನಾಣ್ಯದ ಎರಡು ಮುಖಗಳಂತೆ ಇರ್ತಾರೆ. ಇಲ್ಲಿ ನಾನು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೇಳ್ತಾ ಇಲ್ಲ, ಎಲ್ಲಾ ಪಕ್ಷಗಳಿಗೂ ಕೂಡ ಇದು ಸೀಮಿತ. ಈ ಹಿಂದೆ ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ, ಬಹಳ ಹಿಂದಿನ ಕತೆ ನಾನು ಹೇಳ್ತಾ ಇರೋದು, ಆಗ ಇದೇ ಬಿಜೆಪಿಯವರು ಹೇಳ್ತಾ ಇದ್ರು ಇದು ಟಾಟಾ ಬಿರ್ಲಾ ಸರ್ಕಾರ ಅಂತ. ಈಗ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಅದಾನಿ ಅಂಬಾನಿ ಸರ್ಕಾರ ಅಂತ. ಇದು ಎಲ್ಲರೂ ಮಾಡುವಂತಹ ಕೆಲಸ. ನನಗೆ ರಾಹುಲ್ ಗಾಂಧಿ ಅವರ ರಾಜಕಾರಣಕ್ಕೆ ಏನೂ ವಿರೋಧ ಇಲ್ಲ. ವಿರೋಧ ಯಾಕೆ ಕೇಳಿದ್ರೆ, ಅವರು ಹೇಳೋದೊಂದು ಮಾಡ್ತಿರೋದು ಇನ್ನೊಂದು. ಕೇಂದ್ರ ಸರ್ಕಾರದ ಯಾವುದೋ ಯೋಜನೆ ಅದಾನಿಗೆ ಹೋಗ್ಬಿಟ್ರೆ ಅದು ಅದಾನೀಕರಣ. ಕೇಂದ್ರ ಸರ್ಕಾರ ಅದಾನಿಯ ಕೈಗೊಂಬೆ, ಅದಾನಿಯಿಂದ ಕಪ್ಪ ಕಾಣಿಕೆ ಬರುತ್ತೆ. ಕೇಂದ್ರ ಸರ್ಕಾರದ ಜುಟ್ಟು ಅದಾನಿ ಕೈಲಿದೆ. ಹೀಗೆ ರಾಹುಲ್ ಗಾಂಧಿ ತರಹೇವಾರಿ ಟೀಕೆ ಮಾಡ್ತಾರೆ. ರಾಹುಲ್ ಗಾಂಧಿ ಅವರಿಗೆ ಅದಾನಿ ಮೇಲೆ ಅದೆಷ್ಟು ದ್ವೇಷ ಇದ್ದಂತೆ ಅವರು ಬಿಂಬಿಸಿಕೊಳ್ತಾರೆ ಅಂತಂದ್ರೆ, ಲೋಕಸಭೆಯ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಅವರ ಬಾಯಲ್ಲಿ ಅತಿ ಹೆಚ್ಚು ಬಾರಿ ಯಾವುದಾದ್ರೂ ಒಂದು ಪದ ಬಂದಿದ್ರೆ ಅದು ಅದಾನಿ ಅಂಬಾನಿ. ರಾಹುಲ್ ಗಾಂಧಿ ಅವರು ಅದಾನಿಯನ್ನ ಯಾವ ರೀತಿಯಾಗಿ ಬಿಂಬಿಸಿಟ್ಟಿದ್ದಾರೆ ಅಂತಂದ್ರೆ, ಅದಾನಿ ದೇಶದ್ರೋಹಿ, ಲೂಟಿಕೋರ. ಅದಾನಿ ಬೆಳೆದಿದ್ದೇ ಮೋದಿ ಕಾರಣದಿಂದ. ಅದಾನಿಗೆ ಯಾವುದಾದ್ರೂ ಟೆಂಡರ್ ಕೊಟ್ರೆ ಅದು ದೇಶಕ್ಕೆ ನಷ್ಟ ಆಗುತ್ತೆ, ಅದಾನಿ ಅದರಲ್ಲಿ ಲೂಟಿ ಹೊಡಿತಾರೆ. ರಾಹುಲ್ ಗಾಂಧಿ ಹೀಗೆ ಬಿಂಬಿಸ್ತಾ ಇರೋದು. ರಾಹುಲ್ ಗಾಂಧಿ ಅವರು 10,000 ಬಾರಿ ಅದಾನಿ ಜಪ ಮಾಡಿರಬಹುದು, ಅನೇಕ ಆರೋಪಗಳನ್ನು ಮಾಡಿರಬಹುದು, ಒಂದಕ್ಕೂ ಇದುವರೆಗೆ ಸಾಕ್ಷಿ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ಇಂತಹ ಯೋಜನೆಯನ್ನ ಅದಾನಿ ಕೈಗೆತ್ತಿಕೊಂಡು ದೇಶಕ್ಕಿಷ್ಟು ನಷ್ಟ ಆಗಿದೆ, ಇಂತಿಷ್ಟು ಕಿಕ್ ಬ್ಯಾಕ್ ಬಂದಿದೆ, ಮೋದಿ ಆಗ್ಲಿ ಬಿಜೆಪಿ ಆಗ್ಲಿ ಇಷ್ಟು ಹಣ ಪಡೆದಿದೆ, ಇದನ್ನ ಸಾಬೀತು ಮಾಡೋದಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ. 2 ವರ್ಷದ ಹಿಂದೆ ಎಲೆಕ್ಟೋರಲ್ ಬಾಂಡ್ ವಿಚಾರ ಬಹಳ ಸದ್ದು ಮಾಡ್ತಲ್ಲ, ಆಗ ಸುಪ್ರೀಂ ಕೋರ್ಟ್ ಹೇಳ್ತು ಯಾರ್ಯಾರು ಎಷ್ಟೆಷ್ಟು ಹಣ ತೆಗೆದುಕೊಂಡಿದ್ರಿ ಎಲ್ಲವೂ ಕೂಡ ಪಾರದರ್ಶಕವಾಗಬೇಕು, ಬಹಿರಂಗಗೊಳ್ಳಬೇಕು ಅಂತ. ಬ್ಯಾಂಕ್ಗಳು ಆ ಬಾಂಡ್ ಖರೀದಿ ಮಾಡಿದಂಥವರ ಪಟ್ಟಿಯನ್ನು ಬಿಡುಗಡೆ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಒಂದಿಡೀ ಇಕೋಸಿಸ್ಟಮ್ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇತ್ತು. ಅದಾನಿ ಹೆಸರು ಬಂದೇ ಬರುತ್ತೆ ಇದರಲ್ಲಿ, ಅದಾನಿ ಇಷ್ಟು 1,000 ಕೋಟಿ ಬಿಜೆಪಿ ಕೊಟ್ಟಿದ್ದಾರೆ ಎನ್ನುವಂಥ ಸುದ್ದಿ ಬರುತ್ತೆ ಅಂತ. ಆದ್ರೆ ಹಾಗಾಗಿಲ್ಲ, ಅದಾನಿಯಿಂದ ಬಿಜೆಪಿಗೆ ಹಣ ಹೋಗಿರಲಿಲ್ಲ. ಯಾಕೆ ಇದನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಹುಲ್ ಗಾಂಧಿ ಇಷ್ಟು ವರ್ಷದಿಂದ ಅದಾನಿಯ ವಿರುದ್ಧ ಆರೋಪ ಮಾಡ್ತಾ ಇದ್ದಾರಲ್ಲ, ಈಗ ಅದೇ ಅದಾನಿಗೆ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರತ್ನಗಂಬಳಿ ಹಾಕಿ ಮನೆವರೆಗೂ ಕೂಡ ಸ್ವಾಗತಿಸಿದ್ದಾರೆ.
ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆಯನ್ನ ಅದಾನಿ ಕೈಗೆ ಕೊಡೋದಕ್ಕೆ ಹೊರಟಿದ್ದಾರೆ. ಇಡೀ ಕಾಂಗ್ರೆಸ್ನ ಇಕೋಸಿಸ್ಟಮ್ ಇದೆಯಲ್ಲ, ಇದನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇದಕ್ಕೆ ಹೇಗೆ ಉತ್ತರ ಕೊಡೋದು ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಆದ್ರೂ ಕೂಡ ಕೆಲವರು ಈ ಹಿಂದೆ ಅದಾನಿ ವಿರುದ್ಧವಾಗಿ ತಾವು ಕೊಟ್ಟಿದ್ದಂತಹ ಹೇಳಿಕೆಗೆ ಇವತ್ತು ತದ್ವಿರುದ್ಧವಾದಂತಹ ಹೇಳಿಕೆ ಕೊಡ್ತಾ ಇದ್ದಾರೆ. ಡಿ.ಕೆ.ಶಿ ನಿರ್ಧಾರವನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಇವರು ಹಣದ ವಿಚಾರಕ್ಕೆ ಬಂದ್ರೆ, ಇವ್ರ ಕೈಲಿ ಅಧಿಕಾರ ಇದ್ರೆ ಯಾವ ರೀತಿಯಾಗಿ ನಡೆದುಕೊಳ್ತಾರೆ. ಅದಾನಿ ಗುಡ್ ಪರ್ಸನ್ ಆಗ್ತಾನೆ, ದೇಶಭಕ್ತ ಆಗ್ತಾನೆ. ಅಥವಾ ಕೆಲವರ ಪಾಲಿಗೆ ಅದಾನಿ ಒಬ್ರು ಜಸ್ಟ್ ಬಿಸ್ನೆಸ್ ಮ್ಯಾನ್ ಆಗಿ ಮಾತ್ರ ಕಾಣಿಸ್ತಾರೆ. ಅದೇ ಕೇಂದ್ರ ಸರ್ಕಾರದ ಯೋಜನೆಗಳು ಅದಾನಿ ಕೈಗೆ ಹೋಗ್ಬಿಟ್ರೆ ಆಗ ಅದು ಮೋದಿ ಕಾರಣದಿಂದ ಹೋಗುತ್ತೆ, ಮೋದಿಗೆ ಅದರಲ್ಲಿ ಲಾಭ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಡಿ.ಕೆ.ಶಿ ದುರಂದರ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಈ ವಿಚಾರವನ್ನ ಕರ್ನಾಟಕದ ಬಿಜೆಪಿ ಎಷ್ಟರ ಮಟ್ಟಿಗೆ ನ್ಯಾಯ ಕೊಟ್ಟು ಹೋರಾಟ ಮಾಡುತ್ತೆ, ಈ ವಿಚಾರದಲ್ಲಿ ಕಾಂಗ್ರೆಸ್ ಅನ್ನು ಎಕ್ಸ್ಪೋಸ್ ಮಾಡುತ್ತೆ ನನಗಂತೂ ಗೊತ್ತಿಲ್ಲ. ಇಲ್ಲಿ ಹೆಬ್ಬಾಳ ಸಿಲ್ಕ್ ಬೋರ್ಡ್ ನಡುವಿನ 17 ಕಿಲೋಮೀಟರ್ ಸುರಂಗ ಯೋಜನೆ ಏನಿದೆ, ಇದು ಅದಾನಿ ಕಂಪನಿಗೆ ಹೋಗುವಂತದ್ದು ಬಹುತೇಕ ಶತಸಿದ್ಧ. ಯಾಕೆ ಕೇಳಿದ್ರೆ ಅದಾನಿಯ ಕಂಪನಿಯೇ L1 ಆಗಿರೋದು. ಮಿತ್ರರೇ, ಈ ಟೆಂಡರ್ ಕೊಡೋದಕ್ಕೆ ರಾಷ್ಟ್ರವ್ಯಾಪಿ ಒಂದು ಪ್ರಕ್ರಿಯೆ ಇದೆ. ಬೇಕಾಬಿಟ್ಟಿಯಾಗಿ ನಮ್ಗೆ ಯಾರೋ ಸಪೋರ್ಟ್ ಮಾಡ್ತಾರೆ, ನಮ್ಮ ಪಾರ್ಟಿಗೆ ಯಾರೋ ಫಂಡ್ ಕೊಡ್ತಾರೆ ಅಂತ ಟೆಂಡರ್ಗಳನ್ನ ಯಾವ ಸರ್ಕಾರವೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಕೊಡೋದೇ ಇಲ್ಲ ಅಂತ ನಾನು ಹೇಳಲ್ಲ. ತಮಗ್ ಬೇಕಾದವರಿಗೆ ಲಾಭ ಮಾಡಿಕೊಡೋದಕ್ಕೆ ಸರ್ಕಾರಕ್ಕೆ ನೂರಾರು ದಾರಿಗಳಿರ್ತವೆ. ಯಾವ ಕಂಪನಿ ಟೆಂಡರ್ನಲ್ಲಿ ಭಾಗಿಯಾಗಬೇಕು, ಯಾರಿಗೆ ಸಿಗಬೇಕು ಅನ್ನೋದಕ್ಕೆ ಸರ್ಕಾರ ಕೆಲ ಷರತ್ತುಗಳನ್ನು ವಿಧಿಸಬಹುದು. ಹಾಗೆ ಯಾರು ಭಾಗಿಯಾಗಬಾರದು ಅನ್ನೋದಕ್ಕೆ ಕೆಲ ನಿಬಂಧನೆಗಳನ್ನು ವಿಧಿಸಿ ಅವರನ್ನು ಹೊರಗಿಡಬಹುದು. ಉದಾಹರಣೆಗೆ ಹೇಳ್ತೀನಿ, ಈಗ ಸುರಂಗ ಕೊರೆಯುವ ಯೋಜನೆ ಅಂತ ತಿಳ್ಕೊಳ್ಳಿ. ಅದಾನಿ ಕಂಪನಿ ಆ ಟೆಂಡರ್ನಲ್ಲಿ ಭಾಗಿಯಾಗತ್ತಪ್ಪ, ಅವರೇ L1 ಆಗುವ ಸಾಧ್ಯತೆ ಇದೆ ಅಂತ ಸರ್ಕಾರಕ್ಕೆ ಅನಿಸುತ್ತೆ. ಆದರೆ ಸರ್ಕಾರಕ್ಕೆ ಅದಾನಿ ಕಂಪನಿಗೆ ಆ ಟೆಂಡರ್ ಕೊಡೋದಕ್ಕೆ ಇಷ್ಟ ಇರೋದಿಲ್ಲ. ಆಗೇನ್ ಮಾಡುತ್ತೆ ಸರ್ಕಾರ? ಅದಾನಿ ಕಂಪನಿಯ ಎಕ್ಸ್ಪೀರಿಯನ್ಸ್ ಅನ್ನು ನೋಡುತ್ತೆ. ಎಷ್ಟು ವರ್ಷದಿಂದ ಅವರು ಸುರಂಗ ಕೊರಿತಾ ಇದ್ದಾರೆ, ಎಷ್ಟು ಉದ್ದ ಸುರಂಗ ಕೊರೆದಿದ್ದಾರೆ, ಅವರ ಎಕ್ಸ್ಪೀರಿಯನ್ಸ್ ಏನಿದೆ, ಇದೆಲ್ಲದರ ಮಾಹಿತಿಯನ್ನ ಪಡಿತಾರೆ. ಅದಾನಿ ಕಂಪನಿಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಅವರೊಂದು 100 ಕಿಲೋಮೀಟರ್ ಸುರಂಗ ಕೊರೆದಿದ್ದಾರೆ ಅಂತಂದ್ರೆ ಇನ್ಯಾವುದೋ ಕಂಪನಿಗೆ ಇವರು ಟೆಂಡರ್ ಕೊಡಬೇಕು ಅಂತ ನಿರ್ಧಾರ ಮಾಡಿರ್ತಾರಲ್ಲ ಸರ್ಕಾರದವರು, ಅವ್ರೇನ್ ಮಾಡ್ತಾರೆ ಅಂತಂದ್ರೆ 6 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಕಂಪನಿ ಈ ಟೆಂಡರ್ನಲ್ಲಿ ಭಾಗಿಯಾಗಬೇಕು, 200 ಕಿಲೋಮೀಟರ್ ಸುರಂಗ ಕೊರೆದಂತಹ ಅನುಭವ ಆ ಕಂಪನಿಗೆ ಇರಬೇಕು. ಈ ರೀತಿಯಾದಂತಹ ಟೆಕ್ನಿಕಲ್ ನಿಬಂಧನೆಗಳನ್ನ ಟೆಂಡರ್ಗಳ ಷರತ್ತಿನಲ್ಲಿ ವಿಧಿಸ್ತಾರೆ. ಹೀಗಾಗಿ ಸರ್ಕಾರ ಬೇಕಾದಷ್ಟು ಆಟ ಆಡೋದಕ್ಕೆ ಅವಕಾಶ ಇರುತ್ತೆ. ಇದೆಲ್ಲದರ ನಡುವೆಯೂ ಕೂಡ ಅದಾನಿಗೆ ಈ ಟೆಂಡರ್ ಸಿಗ್ತಾ ಇದೆ ಅಂತಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ. ನಾನಿಲ್ಲಿ ಅದಾನಿಯನ್ನ ವಿರೋಧ ಮಾಡ್ತಾ ಇಲ್ಲ. ಅದಾನಿ ಟೆಂಡರ್ ಪಡೆದುಕೊಳ್ಳೋದು ಕಾನೂನುಬದ್ಧವಾಗಿದ್ರೆ ಪಡೆದುಕೊಳ್ಳಲಿ. ಇಲ್ಲಿ ಕಾಂಗ್ರೆಸ್ನವರ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ನಾನು ಪ್ರಶ್ನೆ ಮಾಡ್ತಿರೋದು. ಮೊನ್ನೆ ತಾನೇ ರೀ ದೆಹಲಿಯಲ್ಲಿ ಸ್ಟೂಡೆಂಟ್ಗಳ ಪ್ರತಿಭಟನೆ ಆಯ್ತಲ್ಲ, ಅದೇ ಜಿರಳೆ ಪಕ್ಷದವರ ಪ್ರತಿಭಟನೆ. ಅದಾಗ್ತಿದ್ದ ಹಾಗೆ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಪ್ರೆಸ್ ಮೀಟ್ ಮಾಡ್ತಾರೆ. ಅದನ್ನು ಪ್ರೆಸ್ ಮೀಟ್ ಅಂತ ಕರೆಯೋದು ಅಥವಾ PPT ಪ್ರೆಸೆಂಟೇಷನ್ ಅಂತ ಕರೆಯೋದು ನನಗೆ ಗೊತ್ತಿಲ್ಲ. ಅದರಲ್ಲಿ ರಾಹುಲ್ ಗಾಂಧಿ ಅವರು ಅದಾನಿಯನ್ನ ತರ್ತಾರೆ. ಅದಾನಿಗೂ ಆ ಪ್ರೆಸ್ ಮೀಟ್ಗೂ ಸಂಬಂಧನೇ ಇರಲಿಲ್ಲ. ಆದ್ರೆ ದೊಡ್ಡದಾದಂತಹ ಅದಾನಿ ಫೋಟೋ ಹಾಕ್ಬಿಟ್ಟು ಈ ದೇಶದ ದೊಡ್ಡ ಉದ್ಯಮಿಯನ್ನ ಟೀಕೆ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿ ಅವರು ಅದಾನಿಯನ್ನ ಟೀಕಿಸ್ತಾರೆ. ಇವರ ಪಕ್ಷ ಅದಾನಿಯ ವಿರುದ್ಧವಾಗಿದೆ ಅಂತ ಹೇಳ್ಕೊಳ್ಳುತ್ತೆ. ಆದ್ರೆ ಇವರು ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಮಾತ್ರ ಅದಾನಿ ಅತ್ಯಂತ ಉತ್ತಮವಾದಂತಹ ಸಮರ್ಥವಾದಂತಹ ಕಂಪನಿಯ ಮಾಲೀಕ ಆಗಿರ್ತಾರೆ. ಅವರಿಗೆ ಟೆಂಡರ್ ಕೊಟ್ರೆ ಯೋಜನೆ ಅತ್ಯುತ್ತಮವಾಗಿ ಸಾಗುತ್ತೆ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ನ ಸರ್ಕಾರ ನಡೆದುಕೊಳ್ಳುತ್ತೆ. ಈಗ ಮೋದಿ ವಿಚಾರದಲ್ಲಿ ಲೂಟಿಕೋರನಾಗಿರುವಂತಹ ಅದಾನಿ ಕರ್ನಾಟಕದ ಡಿ.ಕೆ. ಶಿವಕುಮಾರ್ ವಿಚಾರದಲ್ಲಿ ಲೂಟಿಕೋರ ಅಲ್ವಾ? ಇಲ್ಲಿ ಸಿಂಪಲ್ ಆಗಿ ನಾವು ನೀವು ಏನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ರಾಹುಲ್ ಗಾಂಧಿ ಇಷ್ಟು ದಿನ ದೇಶದ ಜನರನ್ನ ಅಂಬಾನಿ ಅದಾನಿ ಹೆಸರಿನಲ್ಲಿ ಮಂಗ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ರು. ಈಗ ಕಾಂಗ್ರೆಸ್ನವರು ಹೇಗೆ ಸಮರ್ಥಿಸಿಕೊಳ್ತಾ ಇದ್ದಾರೆ ಅಂತಂದ್ರೆ, ಕೆಲವರ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ. ಉದಾಹರಣೆಗೆ ಪವನ್ ಖೇರಾ, ಅದೇ ಸಫೇದ್ ಬಾಲೋವಾಲಾ, ನಾವು ಏಕಾಧಿಪತ್ಯದ ವಿರೋಧಿಗಳೇ ಹೊರತು ಉದ್ಯಮಪತಿಗಳ ವಿರೋಧಿ ಅಲ್ಲ. L1 ಆದವರಿಗೆ ಟೆಂಡರ್ ಕೊಡೋದು ತಪ್ಪು ಅಂತ ನಾವು ಭಾವಿಸೋದೇ ಇಲ್ಲ. ಇಷ್ಟು ಈಸಿಯಾಗಿ ಪವನ್ ಖೇರಾ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದೇ ಪವನ್ ಖೇರಾ ಕೆಲ ದಿನಗಳ ಹಿಂದೆ ಹೇಳಿದ್ರು, ಖಾಸಗೀಕರಣ ಅಂತಂದ್ರೆ ಅದು ಅದಾನಿ ಅಂಬಾನಿ ಇಲ್ಲದೆ ಮುಂದೆ ಹೋಗೋದೇ ಇಲ್ಲ. ಅದಾನಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮಿತ್ರ ಅನ್ನುವ ಕಾರಣಕ್ಕಾಗಿ ಅವರಿಗೆ ಲೂಟಿ ಮಾಡಿದ ಬಳಿಕ ಡಬಲ್ ಲೂಟಿ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಹೀಗಂತ ಈ ಸಫೇದ್ ಬಾಲೋವಾಲಾ ಅದಾನಿಯನ್ನ ಟೀಕೆ ಮಾಡಿದ್ರು. ಅಷ್ಟೆಲ್ಲ ದ್ರೋಹಿ ಆದಂತಹ ಅದಾನಿಗೆ ಇವ್ರ ಸರ್ಕಾರ ಯಾಕೆ ಟೆಂಡರ್ ಕೊಡೋದು ಹೊರಟಿದೆ? ಅಲ್ಲಿ ಲೂಟಿ ಮಾಡೋದೇ ಆದ್ರೆ ಇಲ್ಲಿ ಅದಾನಿಗೆ ಲೂಟಿ ಮಾಡೋದಕ್ಕಾಗೋದಿಲ್ವಾ? ಅದೂ ಸಹ 20,000 ಕೋಟಿಗಿಂತ ದೊಡ್ಡ ಯೋಜನೆ ಅದು. ಮಿತ್ರರೇ, ಇದೆಲ್ಲದೂ ಕೂಡ ರಾಜಕಾರಣ. ಇವತ್ತಿನ ಪರಿಸ್ಥಿತಿಯಲ್ಲಿ ಉದ್ಯಮಿಗಳಿಲ್ಲದೆ ಯಾವ ಪಕ್ಷ ಆಗಲಿ ಯಾವುದೇ ಸರ್ಕಾರ ಆಗಲಿ ದೇಶ ನಡೆಸೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ದೇಶದ ಆರ್ಥಿಕತೆ ಸದೃಢವಾಗಿರಬೇಕು, ಬೆಳಿಬೇಕು ಅದು ಅಂತಂದ್ರೆ ಉದ್ಯಮಿಗಳ ರೋಲ್ ಇದೆಯಲ್ಲ, ಇದು ಬಹಳ ದೊಡ್ಡದು. ಈಗ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದಾರಲ್ಲ, ಮೋದಿ ಬಂದ ಮೇಲೆ ಎಲ್ಲವೂ ಕೂಡ ಅದಾನಿಮಯ ಆಗ್ತಾ ಇದೆ, ಅದಾನಿ ಎಲ್ಲೋದನ್ನ ಗಿಟ್ಟಿಸಿಕೊಳ್ತಾ ಇದ್ದಾರೆ ಅಂತ. ಇದು ಸತ್ಯವಾ?
ದೇಶದಲ್ಲಿ ಕೇವಲ ಅದಾನಿ ಒಬ್ಬರೇ ಶ್ರೀಮಂತರಾಗ್ತಾ ಇದ್ದಾರಾ, ಅಥವಾ ದೇಶದಲ್ಲಿ ಇತರ ಉದ್ಯಮಿಗಳು ಕೂಡ ಬೆಳೀತಾ ಇದ್ದಾರಾ? ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ. ಇದಕ್ಕೆ ಕೆಲ ಉದಾಹರಣೆಗಳನ್ನ ಕೊಡ್ತೀನಿ. 2000ನೇ ಇಸವಿಯಲ್ಲಿ ಈ ದೇಶದ ಟಾಪ್ 10 ಉದ್ಯಮಿಗಳ ಟೋಟಲ್ ನೆಟ್ವರ್ತ್ ಅನ್ನ ನೋಡಿದ್ರೆ ಸರಿಸುಮಾರು $30 ಬಿಲಿಯನ್ ದಾಟ್ತಾ ಇರಲಿಲ್ಲ. ಅಜಿಮ್ ಪ್ರೇಮ್ಜಿ ನಂಬರ್ 1 ಇದ್ರು. ವಿಪ್ರೋ ಅವತ್ತು ದೊಡ್ಡ ಕಂಪನಿ ಆಗಿತ್ತು. ಒಟ್ಟು ನೆಟ್ವರ್ತ್ ಎಷ್ಟಿತ್ತು ಅಜಿಮ್ ಪ್ರೇಮ್ಜಿಯದ್ದು ಕೇಳಿದ್ರೆ 2000ನೇ ಇಸವಿಯಲ್ಲಿ $6.9 ಬಿಲಿಯನ್ ನಷ್ಟಿತ್ತು. ಅಂಬಾನಿ ಕಂಪನಿ $6.6 ಬಿಲಿಯನ್ ನಷ್ಟಿತ್ತು. ಅದೇ 2014ರ ವೇಳೆಗೆ ಈ ದೇಶದ ಟಾಪ್ 10 ಉದ್ಯಮಿಗಳ ಒಟ್ಟು ನೆಟ್ವರ್ತ್ ಅನ್ನು ನೋಡಿದ್ರೆ ಸರಿಸುಮಾರು $140 ಬಿಲಿಯನ್ ಇತ್ತು. ಆ ಸಂದರ್ಭದಲ್ಲಿ ಅಂಬಾನಿ ನಂಬರ್ 1 ಪ್ಲೇಸ್ಗೆ ಬಂದಿದ್ರು. ಅಂಬಾನಿಯ ಟೋಟಲ್ ನೆಟ್ವರ್ತ್ 2014ರಲ್ಲಿ $23.6 ಬಿಲಿಯನ್ ನಷ್ಟಿತ್ತು. ಈಗ 2026 ಮೋದಿ ಅಧಿಕಾರಕ್ಕೆ ಬಂದು 12 ವರ್ಷ ಮುಗಿದು ಹೋಗಿದೆ. ಈ ಸಂದರ್ಭದಲ್ಲಿ ದೇಶದ ಟಾಪ್ 10 ಉದ್ಯಮಿಗಳ ಒಟ್ಟು ನೆಟ್ವರ್ತ್ ಅನ್ನು ನೋಡಿದ್ರೆ ಅದು $400 ಬಿಲಿಯನ್ ಅನ್ನ ದಾಟ್ ಹೋಗಿದೆ. ಇವತ್ತಿಗೂ ಸಹ ಮುಖೇಶ್ ಅಂಬಾನಿ ನಂಬರ್ 1 ಉದ್ಯಮಿ. ಅವರ ಒಟ್ಟು ನೆಟ್ವರ್ತ್ ಇದೆಯಲ್ಲ ಇದು $100 ಬಿಲಿಯನ್ ದಾಟಿದೆ. 2ನೇ ಸ್ಥಾನದಲ್ಲಿ ಅಂಬಾನಿ ಇದ್ದಾರೆ. ಅಂಬಾನಿಯ ನೆಟ್ವರ್ತ್ $90 ಬಿಲಿಯನ್ ಇದೆ. ಜಿಂದಾಲ್ ಕಂಪನಿ $40 ಬಿಲಿಯನ್ ಅನ್ನು ಹೊಂದಿದೆ. ಲಕ್ಷ್ಮಿ ಮಿತ್ತಲ್ ಕಂಪನಿ $31 ಬಿಲಿಯನ್ ಅನ್ನು ಹೊಂದಿದೆ. ಶಿವನಾದರ್ ಅವರ HCL $30 ಬಿಲಿಯನ್ ಇದೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಚಾರ ಏನು ಕೇಳಿದ್ರೆ ದೇಶದ ಎಕಾನಮಿ ಕಳೆದ 12-13 ವರ್ಷದಲ್ಲಿ ವಿಪರೀತವಾಗಿ ಗ್ರೋ ಆಗಿದೆ. 2014ರ ವೇಳೆಗೆ 10 ಜನ ಈ ದೇಶದ ಟಾಪ್ ಉದ್ಯಮಿಗಳು ಹೊಂದಿದಂತಹ ನೆಟ್ವರ್ತ್ ಅನ್ನ ಇವತ್ತು ಒಬ್ಬ ಉದ್ಯಮಿ ಹೊಂದುತ್ತಾ ಇದ್ದಾರೆ. ಅದನ್ನ ನೀವು ಅಂಬಾನೀಕರಣ ಅದಾನೀಕರಣ ಅಂತ ಟೀಕೆ ಮಾಡ್ತಾ ಕುಳಿತರೆ ಅದಕ್ಕೇನಾದ್ರೂ ಅರ್ಥ ಇರುತ್ತಾ? ಕೇವಲ ಅಂಬಾನಿ ಅದಾನಿ ಮಾತ್ರ 12 ವರ್ಷದಲ್ಲಿ ಬೆಳೆದಿದ್ದಾರಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. 2014ರಲ್ಲಿ ಈ ದೇಶದಲ್ಲಿರುವಂತಹ ಯೂನಿಕಾರ್ನ್ಗಳ ಸಂಖ್ಯೆ ಕೇವಲ 4 ಇತ್ತು. ಅಂದ್ರೆ $1 ಬಿಲಿಯನ್ ಗಿಂತ ಹೆಚ್ಚು ವಹಿವಾಟಿಟ್ಕೊಂಡಿರುವಂತಹ ಕಂಪನಿಗಳನ್ನ ಯೂನಿಕಾರ್ನ್ಗಳು ಅಂತ ಗುರುತಿಸಲಾಗುತ್ತೆ. ಈಗ 2026ರಲ್ಲಿ ಈ ಯೂನಿಕಾರ್ನ್ಗಳ ಸಂಖ್ಯೆ 131ಕ್ಕೆ ಏರಿಕೆಯಾಗಿದೆ. ವಿಶ್ವದಲ್ಲೇ ಅತಿ ಹೆಚ್ಚು ಯೂನಿಕಾರ್ನ್ಗಳನ್ನು ಹೊಂದಿರುವಂತಹ ಪಟ್ಟಿಯಲ್ಲಿ ಭಾರತಕ್ಕೆ 3ನೇ ಸ್ಥಾನ ಇದೆ. ಅಷ್ಟೇ ಏಕೆ 2014ರಲ್ಲಿ ಈ ದೇಶದಲ್ಲಿ ಇದ್ದಂತಹ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಕೇವಲ 500. ಇವತ್ತು ಅದು 1,92,000ಕ್ಕೂ ಜಾಸ್ತಿ. ಇಲ್ಲಿ ಅಂಬಾನಿ ಅದಾನಿ ಮಾತ್ರ ಅಲ್ಲ, ಇಡೀ ದೇಶ ಬೆಳೀತಾ ಇದೆ. ಇಡೀ ದೇಶದ ಎಕಾನಮಿ ಗ್ರೋ ಆಗ್ತಾ ಇದೆ. ಆದರೆ ಈ ದೇಶದ ವಿಪಕ್ಷದ ನಾಯಕ ನಮ್ಮನ್ನ ಯಾವ ಗುಂಗಿನಲ್ಲಿಡ್ತಾ ಇದ್ದಾರೆ ಅಂತಂದ್ರೆ ಅಂಬಾನಿ ಅದಾನಿ ಮಾತ್ರ ಬೆಳೀತಾ ಇದ್ದಾರೆ ಅಂತ. ಹೋಗ್ಲಿ, ಹೇಳಿದ್ದಕ್ಕೆ ಸರಿಯಾಗಿ ನಡೆದುಕೊಳ್ತಾರ ಕೇಳಿದ್ರೆ ಇವ್ರಿಗೆ ಅಧಿಕಾರ ಕೊಡ್ತಿದ್ದ ಹಾಗೆ ಅದೇ ಅಂಬಾನಿಗೆ ಅದೇ ಅದಾನಿಗೆ ಇವರು ಟೆಂಡರ್ ಕೊಡ್ತಾರೆ. ಅದರ ಅರ್ಥ ಏನು ಕೇಳಿದ್ರೆ ಆ ಕಂಪನಿಯ ಬಳಿಯಲ್ಲಿ ಸಾಮರ್ಥ್ಯ ಇದೆ. ಇವರು ಮಾಡ್ತಾ ಇರುವಂತಹ ಟೀಕೆ ಇದೆಯಲ್ಲ ಇದು ರಾಜಕೀಯದಿಂದ ಕೂಡಿದೆ. ಮಿತ್ರರೇ, ಈ ರಾಹುಲ್ ಗಾಂಧಿ ಎಕ್ಸ್ಪೋಸ್ ಆಗೋದು ಒಂದೆರಡು ವಿಚಾರದಲ್ಲ. ಸದ್ಯ ಅವರ ರೀಲಾಂಚಿಂಗ್ ಪ್ರೋಗ್ರಾಮ್ ನಡೀತಾ ಇದೆಯಲ್ಲ, ಹೀಗಾಗಿ ಅವರು ಚಾತ್ರೋಂಕಿ ಗೂಂಜ್ ಅಂತ ಓಡಾಡ್ತಾ ಇದ್ದಾರೆ. ಪುಣೆಯಲ್ಲೊಂದು ಸಮಾವೇಶ ನಡೀತು. ಅಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ರಾಹುಲ್ ಗಾಂಧಿ ವಿಶೇಷ ಆಸಕ್ತಿಯನ್ನ ತೋರಿಸಿದ್ರು. ಅದ್ರ ಬಗ್ಗೆ ಭಾಷಣ ಎಲ್ಲ ಮಾಡಿದ್ರು. ಹಾಗೆ ಮಾತನಾಡ್ತಾ ಅವರು ಮನುಸ್ಮೃತಿಯನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಮನುಸ್ಮೃತಿಯ ವಿಚಾರಗಳನ್ನ ಶೇಮ್ಫುಲ್ ಅಂತೆಲ್ಲ ಹೇಳಿದ್ರು. ಮಿತ್ರರೇ, ರಾಹುಲ್ ಗಾಂಧಿ ಮಾಡಿದ್ದೇನು ತಪ್ಪಲ್ಲ. ಮನುಸ್ಮೃತಿಯನ್ನ ಟೀಕಿಸೋದು ಮಹಾ ಅಪರಾಧ ಅಂತ ನಾನಂತೂ ಪರಿಗಣಿಸಿಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರ ಮನುಸ್ಮೃತಿ ಟೀಕೆ ಇದೆಯಲ್ಲ ಅದನ್ನ ನೋಡಿದಂತಹ ಸಂದರ್ಭದಲ್ಲಿ ಬಹಳ ನಗು ಬಂತು. ಅದಕ್ಕೆ ಕಾರಣ ಏನು ಕೇಳಿದ್ರೆ ರಾಹುಲ್ ಗಾಂಧಿ ಹೇಳ್ತಾರೆ, ಇವತ್ತು ನಾವು ಪಿತೃಪ್ರಧಾನ ಸಮಾಜವನ್ನ ತೊಡೆದು ಹಾಕಬೇಕು, ಆ ಇಡೀ ವ್ಯವಸ್ಥೆಯನ್ನೇ ಮುರಿದು ಹಾಕಬೇಕು. ಇದೆಲ್ಲವುದಕ್ಕೆ ಕಾರಣ ಮನುಸ್ಮೃತಿ ಅನ್ನುವ ರೀತಿಯಲ್ಲಿ ಮಾತನಾಡ್ತಾರೆ. ಮಿತ್ರರೇ, ರಾಹುಲ್ ಗಾಂಧಿ ಹಾಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಅದೇ ವೇದಿಕೆಯಲ್ಲಿ ಅವರ ಪಕ್ಕದಲ್ಲೇ ಹಿಜಾಬ್ ಧರಿಸಿದಂತಹ ಮಹಿಳೆಯರು ನಿಂತಿದ್ರು. ಹಾಗೆ ನೋಡೋದಕ್ಕೆ ಹೋದ್ರೆ ಮನುಸ್ಮೃತಿ ಇದೆಯಲ್ಲ ಇದು ಹಿಂದೂಗಳ ಪರಮ ಪವಿತ್ರ ಗ್ರಂಥ. ನಾವು ಅದಕ್ಕೆ ನಿತ್ಯ ಪೂಜೆ ಮಾಡ್ತೀವಿ, ಅದೇ ನಮಗೆ ಮೂಲ ಗ್ರಂಥ. ಹಾಗೇನಲ್ಲ, ಕ್ರಿಸ್ತ ಹುಟ್ಟೋದಕ್ಕೂ ಮುಂಚೆ ಅದೆಷ್ಟೋ ವರ್ಷಗಳ ಹಿಂದೆ ಈ ಮನುಸ್ಮೃತಿಯ ರಚನೆ ಆಗಿದ್ದಿರಬಹುದು. ಅದರ ಕಾಲಘಟ್ಟದ ಬಗ್ಗೆ ನಿಖರತೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕೆಲವೊಂದಷ್ಟು ಅಂಶಗಳು ತದನಂತರದಲ್ಲಿ ಸೇರ್ಪಡೆಯೂ ಕೂಡ ಆಗಿದೆ. ಒರಿಜಿನಲ್ ಇದೇ ಮನು ಬರೆದಂತಹ ಮನುಸ್ಮೃತಿ ಯಾರ ಕೈಲೂ ಇಲ್ಲ. ಹೀಗಾಗಿ ಇವತ್ತಿನ ಸಮಾಜ ಅದನ್ನೊಂದು ಗ್ರಂಥದ ರೂಪದಲ್ಲಿ ನೋಡಿ ಅದರಲ್ಲಿರುವಂತಹ ಒಳ್ಳೆಯ ಅಂಶಗಳನ್ನು ತೆಗೆದುಕೊಳ್ಳಬಹುದು, ಕೆಟ್ಟದ್ದನ್ನು ಬಿಟ್ಟು ಬಿಡಬಹುದು, ತ್ಯಜಿಸಬಹುದು. ಆ ಒಂದು ಹೃದಯ ವೈಶಾಲ್ಯತೆ ಹಿಂದೂಗಳಲ್ಲಿದೆ. ಅಷ್ಟು ಮಾತ್ರ ಅಲ್ಲ, ಹಿಂದೂಗಳಿಗೆ ಅದೊಂದೇ ಗ್ರಂಥವನ್ನ ಆಶ್ರಯಿಸಬೇಕು ಅನ್ನುವಂತಹ ಅನಿವಾರ್ಯತೆಯೇ ಇಲ್ಲ. ವೇದ ಪುರಾಣ ಆಗಮ ಅದೆಷ್ಟು ಸಂಪದ್ಭರಿತ ಅಂತ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆದರೆ ಇವರು ಟೀಕೆ ಮಾಡುವಂತಹ ಸಂದರ್ಭದಲ್ಲಿ ಸೆಲೆಕ್ಟಿವ್ ಆಗಿ ಆಯ್ಕೆ ಮಾಡಿಕೊಳ್ಳುವಂತಹದ್ದು ಮನುಸ್ಮೃತಿಯನ್ನ. ಇವತ್ತು ಮನುಸ್ಮೃತಿಯನ್ನ ಯಾರು ಆಚರಿಸ್ತಾ ಇಲ್ಲ, ಯಾರ ಮನೆಯಲ್ಲೂ ಮನುಸ್ಮೃತಿ ಇಲ್ಲ. ಆದ್ರೂ ಯಾಕೆ ಅದನ್ನ ಪದೇ ಪದೇ ಇವರು ಪ್ರಸ್ತಾಪ ಮಾಡ್ತಾರೆ? ರಾಹುಲ್ ಗಾಂಧಿ ಅಂತಹ ಈ ದೇಶದ ವಿಪಕ್ಷದ ನಾಯಕನ ಬಾಯಲ್ಲಿ ಮನುಸ್ಮೃತಿ ಯಾಕೆ ಈಸಿಯಾಗಿ ಬರುತ್ತೆ ಅಂತಂದ್ರೆ ಅದು ಹಿಂದೂ ಧರ್ಮಕ್ಕೆ ಸೇರಿದಂತಹ ಒಂದು ಗ್ರಂಥ.
ಮಿತ್ರರೇ, ನಾನು ಆಗ್ಲೇ ಹೇಳಿದೆ, ಹಿಂದೂ ಧರ್ಮ ಇದೆಯಲ್ಲ, ಇದು ನಿರಂತರವಾಗಿ ಆಯಾ ಕಾಲಘಟ್ಟಕ್ಕೆ ಪರಿವರ್ತನೆಯನ್ನ ಕಾಣ್ತಾ ಬಂದಿದೆ. ಮನುಸ್ಮೃತಿ ಬರೆಯುವಂತಹ ಸಂದರ್ಭದಲ್ಲಿ ಇದ್ದ ಕಾಲವೇ ಬೇರೆ. ಆಗಿದ್ದಂತಹ ಆಚರಣೆಗಳಿಗೆ ಅನುಸಾರವಾಗಿ ಆತ ಆ ಕೃತಿಯನ್ನ ಬರೆದಿರ್ತಾನೆ. ಅವತ್ತಿನ ಆಚರಣೆಗಳನ್ನ ಇವತ್ತು ಒಪ್ಪಬೇಕು ಅಂತೇನೂ ಇಲ್ಲಲ್ಲ. ಉದಾಹರಣೆಗೆ, ಕೆಲವೇ ವರ್ಷಗಳ ಹಿಂದೆ ಓರ್ವ ಹೆಣ್ಣು ಮಗಳು ವಿಧವೆ ಆಗ್ತಿದ್ದ ಹಾಗೆ ಆಕೆಯನ್ನ ತಲೆಬೋಳಿಸ್ತಾ ಇದ್ರು. ಇವತ್ತೇನಾಗ್ತಾ ಇದೆ? ವಿಧವೆ ಆದವರಿಗೆ ಪುನರ್ವಿವಾಹಕ್ಕೆ ಎಲ್ಲಾ ಅವಕಾಶಗಳಿದೆ. ಯಾರು ತಲೆಬೋಳಿಸಿ ಅವರನ್ನ ಪಕ್ಕಕ್ಕೆ ಕೂರಿಸೋದಿಲ್ಲ. ಅಂತಹ ಬದಲಾವಣೆಯನ್ನ ಹಿಂದೂ ಸಮಾಜ ಅಕ್ಸೆಪ್ಟ್ ಮಾಡಿದೆ. ದೇವದಾಸಿ ಪದ್ಧತಿ ಇತ್ತು, ಸತಿ ಸಹಗಮನ ಪದ್ಧತಿ ಇತ್ತು, ಬಾಲ್ಯ ವಿವಾಹ ಇತ್ತು, ಅಸ್ಪೃಶ್ಯತೆ ಇತ್ತು. ಇದೆಲ್ಲದನ್ನ ಹಿಂದೂ ಸಮಾಜ ಬಿಟ್ಟಿದೆ. ಯಾಕೆ ಅಂತಂದ್ರೆ ಇವತ್ತಿನ ಕಾಲಘಟ್ಟಕ್ಕೆ ಸರಿಯಾಗಿ ಒಂದು ಸಂವಿಧಾನ ರಚನೆ ಆಯಿತು. ಅದನ್ನ ಹಿಂದೂ ಸಮಾಜ ಒಪ್ಕೊಳ್ತು. ಹಿಂದೂ ಸಮಾಜದ ಮುಕ್ತ ಮನಸ್ಸಿನ ಕಾರಣದಿಂದಾಗಿಯೇ ಸಂವಿಧಾನಕ್ಕೆ ಈ ದೇಶದಲ್ಲಿ ಅವಕಾಶ ಸಿಕ್ಕಿದ್ದು. ಇಲ್ಲದೆ ಹೋದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನವನ್ನು ಈ ದೇಶದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈ ಸರ್ಕಾರಗಳು ತರುವಂತಹ ಕಾನೂನನ್ನು ಇವತ್ತು ಈ ದೇಶದಲ್ಲಿ ಜಾರಿ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ರಾಹುಲ್ ಗಾಂಧಿ ನಿಜವಾಗ್ಲೂ ನಾಯಕನಾಗಬೇಕಾದ್ರೆ, ಈ ದೇಶದ ಮಹಾನ್ ಕ್ರಾಂತಿಕಾರನಾಗಿ ಗುರುತಿಸಿಕೊಂಡು ಸ್ತ್ರೀಯರ ಹಕ್ಕುಗಳಿಗಾಗಿ ಹೋರಾಡದಂತಹ ಧೀರೋದ್ಧಾತ ಅಂತ ಇತಿಹಾಸದ ಪುಟದಲ್ಲಿ ದಾಖಲಾಗಬೇಕಾದ್ರೆ ಈ ಹಳೆ ದಾರಿ ಹಿಡಿದ್ರೆ ಆಗಲ್ಲ. ಮನುಸ್ಮೃತಿಯನ್ನ ಪಕ್ಕಕ್ಕಿಟ್ಟು ಹಿಂದೂ ಸಮಾಜ ಬಹಳ ಮುಂದಕ್ಕೆ ಹೋಗ್ಬಿಟ್ಟಿದೆ. ಈಗ ರಾಹುಲ್ ಗಾಂಧಿ ಕ್ರಾಂತಿ ಮಾಡಲೇಬೇಕು ಅಂತಾದ್ರೆ, ಯಾವ ಸಮುದಾಯದಲ್ಲಿ ಮಹಿಳೆಯರು ಇವತ್ತಿಗೂ ಕೂಡ ಕತ್ತಲಲ್ಲಿದ್ದಾರೋ, ಅವರನ್ನ ತುಡಿತಕ್ಕೊಳಪಡಿಸಲಾಗ್ತಾ ಇದೆಯೋ ಅದ್ರ ಬಗ್ಗೆ ಧ್ವನಿ ಎತ್ತಬೇಕು. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ರಾಹುಲ್ ಗಾಂಧಿ ಆಗ ಮಾತ್ರ ನಾಯಕರಾಗೋದಕ್ಕೆ ಸಾಧ್ಯ. ಇವತ್ತು ಮುಸ್ಲಿಂ ಸಮುದಾಯ ಬೆಂಬಲಿಸುವಂತಹದ್ದು ರಾಹುಲ್ ಗಾಂಧಿಯನ್ನ. ಹೀಗಾಗಿ ರಾಹುಲ್ ಗಾಂಧಿ ಮಾತನಾಡಿ ಅಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯ ಇದೆ. ಮುಸ್ಲಿಂ ಸಮುದಾಯದಲ್ಲಿ ಇವತ್ತಿಗೂ ಕೂಡ ಮಹಿಳೆಯರಿಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಇಲ್ಲ. ಅವರಿಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಬುರ್ಕಾ ಧರಿಸಬೇಕು, ಹಿಜಾಬ್ ಹಾಕಬೇಕು, ಬಹುಪತ್ನಿತ್ವ ಪದ್ಧತಿಯನ್ನು ಒಪ್ಕೊಳ್ಬೇಕು. ಯುವತಿ ಮದುವೆ ಆಗಬೇಕಾದ್ರೆ 18 ವರ್ಷ ತುಂಬಿರಬೇಕು ಅನ್ನುವಂತಹ ರೂಲ್ಸ್ ಇಲ್ಲ. ಆಸ್ತಿಯಲ್ಲಿ ಪಾಲ್ ಕೇಳುವಂತಹ ಅಧಿಕಾರ ಇಲ್ಲ. ಅಷ್ಟೆಲ್ಲ ಅಸಮಾನತೆಯನ್ನ ಇವತ್ತು ಆ ಸಮುದಾಯದಲ್ಲಿ ಆಚರಿಸಲಾಗ್ತಾ ಇದೆ. ಆ ಪದ್ಧತಿ ಇದೆ. ರಾಹುಲ್ ಗಾಂಧಿ ಅದ್ರ ಬಗ್ಗೆ ಧ್ವನಿ ಎತ್ತಲಿ, ಅಲ್ಲಿ ಕ್ರಾಂತಿ ಮಾಡಲಿ. ಆ ಸಮುದಾಯದ ಹೆಣ್ಣು ಮಕ್ಕಳಲ್ವಾ ಅಥವಾ ಈ ದೇಶದ ಪ್ರಜೆಗಳಲ್ವಾ? ಅದನ್ನು ಬಿಟ್ಟು ನೀವು ಯಾವುದೋ ಹಳೆ ಪುರಾಣಗಳ ಕಥೆಯನ್ನ ತೆಗೆದು ಹಿಂದೂಗಳನ್ನ ಕೆಣಕ್ತಾ ಇರ್ತೀವಿ, ಇಲ್ಲಿ ಪಿತೃಪ್ರಧಾನ ಸಮಾಜ ಇದೆ, ಇದನ್ನು ತೊಡೆದು ಹಾಕ್ತೀನಿ ಅಂತ ಉದ್ದುದ್ದ ಭಾಷಣ ಮಾಡ್ತೀರಿ ಅಂತಾದ್ರೆ ಅದು ನಿಮ್ಮ ಡಬಲ್ ಸ್ಟ್ಯಾಂಡರ್ಡೇ ಹೊರತು ಮತ್ತಿನ್ನೇನು ಅಲ್ಲ. ಮಿತ್ರರೇ, ಹೇಳ್ತಾ ಹೋದ್ರೆ ಇನ್ನೂ ಸಾಕಷ್ಟಿದೆ. ಈ ವಿಚಾರನ ಇಲ್ಲಿಗೆ ಎಂಡ್ ಮಾಡೋಣ. ಈ ಮಾಹಿತಿಯ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.